ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅದೇನು ಹೇಳು ಮೀರಾ, ನನ್ನ ಹತ್ರ ಮಾತಾಡೋಕ್ಕೆ ಇಷ್ಟು ಹೆಸಿಟೇಷನ್ನ? ಅದು ಆರ್ಯ ಸರ್ ಜೇಂಡೆನ ಕರ್ಕೊಂಡೋದ್ರು, ಬಟ್ ಎಲ್ಲಿಗೆ ಹೋದ್ರು ಅನ್ನೋದು ನನಗಂತೂ ಐಡಿಯಾ ಇಲ್ಲ. ನಿಮ್ಗೇನಾದರೂ ಗೊತ್ತಾ? ಇಲ್ಲ ಮೀರಾ, ಆರ್ಯನ್ ಮನಸ್ಸಲ್ಲಿ ಜೇಂಡೆ ಇದ್ದಾನೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಆದರೆ ಜೇಂಡೆ ಇನ್ನು ಮುಂದೆ ನಮ್ಮ ಸುದ್ದಿಗಂತೂ ಬರಲ್ಲ ಅನ್ನೋ ನಂಬಿಕೆ ಇದೆ. ಅಷ್ಟಾದರೆ ಸಾಕು ಬಿಡಿ. ಓಕೆ ಅಮ್ಮ, ಲೆಟ್ ಮಿ ಗೆಟ್ ಬ್ಯಾಕ್ ಟು ಆಫೀಸ್. ಆರ್ಯ ಸರ್ ಮೋಸ್ಟ್ಲಿ ಇನ್ನೂ ನಿದ್ದೆ ಮಾಡ್ತಿದ್ದಾರೆ ಅನಿಸುತ್ತೆ. ಸೊ ಲೆಟ್ಸ್ ನಾಟ್ ಡಿಸ್ಟರ್ಬ್ ಹಿಮ್. ಅವರು ಲೇಟಾಗಿ ಎದ್ದು ಆರಾಮಾಗಿ ಆಫೀಸಿಗೆ ಬರಲಿ. ಅಲ್ಲಿವರೆಗೂ ಐ ಹ್ಯಾಂಡಲ್ ಥಿಂಗ್ಸ್ ಓವರ್ ದೇರ್. ಓಕೆ, ಬಾಯ್. ಅರ್ಥ ಆಯ್ತಾ? ನಾ ಸುಮ್ಮನೆ ಇದ್ದೀನಿ ಅಂತ ಅದೆಷ್ಟು ಮಾತಾಡ್ತೀಯೇ? ನಾನು ಇಷ್ಟು ಮಾತಾಡ್ತಿದ್ರು ಹ್ಞೂ ಅಂತ ಏನಾದರೂ ಮಾತಾಡ್ತಿದ್ದೀಯ ನೀನು? ನೋಡ್ ಸುಬ್ಬು, ನಾನು ಇಷ್ಟೇ ಹೇಳೋದು, ಅಳಿಂದ್ರಿಗೂ ಅನುಗೂ ನೀವು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿಬಿಟ್ಟು ನಾವು ನಮ್ಮ ಮನೆಗೆ ಹೋಗೋಣ. ಅರ್ಥ ಆಯ್ತಾ? ಇಲ್ಲ, ನಾನು ನೀನು ಹೇಳ್ದಂಗೆ ಕೇಳಲ್ಲ. ನನ್ನ ಮಗಳ ವಿಷಯದಲ್ಲಿ ನಾನು ಈಗಾಗಲೇ ನಿರ್ಧಾರ ಮಾಡಾಗಿದೆ. ನನಗೆ ಯಾರ ಸಲಹೆ ಸಹಾಯ ಬೇಕಾಗಿಲ್ಲ. ನಿನಗೆ ನನ್ನ ಸಲಹೆ ಬೇಕಾಗಿಲ್ಲ ಬಿಡು, ಆದರೆ ಅನು ಅಭಿಪ್ರಾಯನೂ ಬೇಡವಾ? ನೀನು ಹೇಳಿದ ತಕ್ಷಣ ಅನು ಅಳಿಂದ್ರನ್ನ ಬಿಟ್ಟು ಬಂದ್ಬಿಡ್ತಾಳಾ? ಸುಬ್ಬು, ನೀನೀಗ ಮಾತಾಡಿ ಬೀಗ್ರು ಮನೆಯವ್ರ ಮುಂದೆ ಜವಾಬ್ದಾರಿ ಇಲ್ಲದೆ ಇದ್ದವನು ಅಂತ ಅನ್ನಿಸ್ಕೋಬೇಡ. ನಾವು ಎಣ್ಣೆತ್ತಿರೋರು, ಅದು ನಿನ್ನ ನೆನಪಿದ್ರೆ ಸಾಕು. ಸುಬ್ಬು, ಎಲ್ಲಿ ಹೋಗ್ತಿದ್ಯಾ? ಬೆಳಗಾಗಿದ್ದು ಎಲ್ಲರೂ ಎಲ್ಲೂ ಹೋಗ್ತಾರೆ, ಅಲ್ಲೇ ಹೋಗ್ತಾ ಇದ್ದೀನಿ. ನೋಡು ಪುಷ್ಪ, ಇಷ್ಟು ದಿನ ಆಗಿದ್ದಕ್ಕೆ ನಾವು ಜವಾಬ್ದಾರಲ್ಲ. ಆದರೆ ಇನ್ನು ಮುಂದೆ ದೇವ್ರಿಟ್ಟಂಗೆ ಆಗಲಿ ಅಂತ ಕೂತ್ಕೊಳ್ಳೋದು ತಪ್ಪಾಗುತ್ತೆ. ಅಲ್ಲ ಸುಬ್ಬು. ಪುಷ್ಪ, ಕೆಲವು ಸಂಬಂಧಗಳು ಕಾರಣ ಇಲ್ಲದೇನೆ ಮುರಿದು ಹೋಗುತ್ತೆ. ಯಾಕಂದರೆ ಸಂಬಂಧಪಟ್ಟ ವ್ಯಕ್ತಿಗಳ ವರ್ತನೆ ಮತ್ತು ಅಸಡ್ಡೆ ಒಂದೊಂದ್ಸಲ ನಾವಿಟ್ಟಿರೋ ಅತಿಯಾದ ನಂಬಿಕೆನೇ ನಮಗೆ ಶತ್ರು ಆಗುತ್ತೆ. ಮಕ್ಕಳಿಂದೆ ಅಪ್ಪ ಅಮ್ಮಂದರು ನಿಲ್ಲೋದು ಹೊಸದೇನಲ್ವಲ್ಲ ಮಗ. ನೀವು ಹುಟ್ಟಿದಾಗ ಹಾಸ್ಪಿಟ್ಲಿಗೆ, ಬೆಳೀತಿದ್ದಾಗ ಸ್ಕೂಲ್ ಅಡ್ಮಿಷನ್ಗೆ, ಬಸ್ ಪಾಸ್ ಮಾಡ್ಸೋಕ್ಕೆ, ಕಾಲೇಜಲ್ಲಿ ಸೀಟ್ ತೊಗೊಳಕ್ಕೆ, ಬಸ್ ಸ್ಟಾಪ್ನಲ್ಲಿ ನಿನ್ನ ಜೊತೆ ನಿಂತು ನಿನಗೆ ಬಸ್ ಹತ್ತಿಸಿ ಟಾಟಾ ಮಾಡಬೇಕಾದ್ರೆ, ಕೊನೆಗೆ ಈ ಮನೆಗೆ ನಿನ್ನನ್ನು ಸೇರಿಸುವಾಗಲೂ
ಹೀಗೆ ನಿನ್ನ ಬೆನ್ನ ಹಿಂದೆನೇ ನಿಂತಿದ್ದೆ ಮಗಳೇ. ಎಷ್ಟು ಬೇಗ ಬೆಳೆದ್ಬಿಟ್ಟೆ ಮಗ. ಅಪ್ಪ ಬನ್ನಿ. ಅಪ್ಪ ನೀವು ಬೇಜಾರು ಮಾಡ್ಕೊಂಡಿದ್ಯಾ? ಇಲ್ಲ. ಇಲ್ಲ ಅಂದರೆ ಮತ್ತು ನೀವು ಯಾಕೆ ಒಂಥರ ಇದ್ದೀರಾ? ನನ್ನ ಹತ್ರ ಏನಾದರೂ ಮಾತಾಡಬೇಕಾ? ಹೇಳಪ್ಪ. ಮತ್ತೆ ಹೇಳಿ ಅಪ್ಪ. ಮಗಳೇ, ಈ ಅಪ್ಪ ನಿನ್ನ ಅನುಮತಿ ತಗೊಳ್ಳದೆ ನಿನಗೋಸ್ಕರ ಏನಾದರೂ ನಿರ್ಧಾರ ತಗೊಂಡಿದ್ರೆ ನಿನಗೇನನ್ಸುತ್ತೆ? ಇದರಲ್ಲಿ ಅನ್ಸೋದೇನಿದೆ ಅಪ್ಪ? ನೀವೇನೇ ಮಾಡಿದ್ರು, ನೀವೇನೇ ನಿರ್ಧಾರ ತಗೊಂಡ್ರು ಅದು ನನ್ನ ಒಳ್ಳೇದಕ್ಕೋಸ್ಕರನೇ ಆಗಿರುತ್ತೆ. ಈ ಪ್ರಪಂಚದಲ್ಲಿ ಅಪ್ಪ ಅಮ್ಮನಿಗಿಂತ ಬೇರೆ ಯಾರ ಮಕ್ಕಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಹೇಳಿ? ನನ್ನ ಮೇಲೆ ಅಷ್ಟು ನಂಬಿಕೆನಾ? ಹ್ಞೂ ಅಪ್ಪ, ಹೇಳಿ. ನಾನು ಏನು ಹೇಳಿದ್ರು ಕೇಳ್ತೀಯಾ? ಅಪ್ಪ, ನೀವು ಹೇಳಿದ್ದನ್ನು ನಾನು ಕೇಳಲ್ಲ ಅಂತ ಯಾವತ್ತು ಹೇಳಿದ್ದೀನಿ? ಅಷ್ಟಕ್ಕೂ ಇಲ್ಲ, ನಾನು ಮಾಡಲ್ಲ ಅಂತ ಹೇಳೋ ಕೆಲಸನ ನೀವು ಯಾವತ್ತೂ ಹೇಳೋದೇ ಇಲ್ಲ. ನೀವೇನೇ ಮಾಡಿದ್ರು ಏನೇ ಹೇಳಿದ್ರು ಎಲ್ಲ ನನ್ನ ಒಳ್ಳೇದಕ್ಕೆ ಆಗಿರುತ್ತೆ. ಹೇಳಿ. ನಾನು ಹೇಳಿದ್ಮೇಲೆ ಇಲ್ಲ ನಾ ಮಾಡಲ್ಲ ಅಂತ ಹೇಳಲ್ಲ ತಾನೆ? ಅಪ್ಪ, ನಿಮಗೆ ನನ್ನ ಮೇಲೆ ಇಷ್ಟೊಂದು ಅನುಮಾನನಾ? ದೇವ್ರ ಮುಂದೆ ಕುತ್ಕೊಂಡು ಹೇಳ್ತಿದ್ದೀನಿ, ನನ್ನ ಮಾತನ್ನು ನಾನು ಹೇಗೆ ತಪ್ಪಲಿ? ನನ್ನ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀಯಾ? ಸತ್ಯನೇ ಹೇಳ್ತೀನಿ. ಸತ್ಯನ ಬಿಟ್ಟು ಬೇರೆ ಏನೂ ಹೇಳಲ್ಲ. ಸರಿನಾ? ಕೇಳಿ ಅಪ್ಪ. ನೀನು ಇಲ್ಲಿ ನೆಮ್ಮದಿಯಾಗಿದ್ದೀಯಾ? ಕಂಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಪ್ಪ. ಅಂದರೆ ನಿನಗಿನ್ನೂ ನೆಮ್ಮದಿ ಸಿಕ್ಕಿಲ್ಲ ಅಂತ ಅರ್ಥ. ಅದನ್ನು ನಾನು ಕೊಡಿಸ್ತೀನಿ ಅಂದರೆ ಬೇಡ ಅಂತೀಯಾ? ಬೇಡ ಅಂತ ಯಾಕನ್ಲಿ ಅಪ್ಪ? ಹಾಗಾದರೆ ನೀನಿಲ್ಲಿ. ಅಯ್ಯೋ ಅಪ್ಪ, ಆರ್ತಿ, ನಾನು ಎಲ್ರಿಗೂ ಕೊಟ್ಟು ಬರ್ತೀನಿ. ಕೊಟ್ಟು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಬರೀ ಮಾತಾಡೋದು ಅಷ್ಟೇ ಅಲ್ಲ, ನೀವು ಹೇಳಿದ್ದನ್ನು ನಾನು ಕೇಳ್ತೀನಿ, ಆಯಿತಾ? ನೀ ಬರೋವರೆಗೂ ಕಾಯ್ತೀನಿ ಮಗಳೇ. ಅಪ್ಪ ಭಗವಂತ ಹಿಂದೆ ಆಗಿದ್ದು, ಈಗ ಆಗ್ತಿರೋದು, ಮುಂದೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನೀನೇ ಗೀತೆಯಲ್ಲಿ ಹೇಳಿದೀಯ. ಈಗ ನಾನು ಇಡ್ತಿರೋ ಪ್ರತಿ ಹೆಜ್ಜೆಗೂ ನೀನೇ ಕಾವಲಾಗಿ ಕಾಯಬೇಕು. ಈಗ ನಾನೇನೇ ಮಾಡಿದ್ರು ಅದು ಒಬ್ಬ ತಂದೆಯಾಗಿ ಮಾಡ್ತಿರೋ ಕೆಲಸ ಅಂತ ನಿನಗೂ ಗೊತ್ತಿರಲಿ. ಅಮ್ಮ ತಗೊಳ್ಳಿ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ನಿನ್ನ ಹೀಗೆ ನೋಡೋದೇ ಈ ಮನೇಲಿ ಹಬ್ಬ ಅನ್ನೋ. ನಿನ್ನ ಮನಸ್ಸಿನ ಭಾರ, ಅನುಮಾನ, ಎಲ್ಲ ಗೊಂದಲಗಳು ತುಂಬ ಕಷ್ಟ ಆಗ್ತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆರ್ಯ ಸರ್ ನಮ್ಮ ಜೊತೆಗೆ ಇಲ್ವೇ ಇಲ್ಲ ಅನ್ನೋ ದುಃಖಕ್ಕಿಂತ
ಅವ್ರು ನಮ್ಮ ಕಣ್ಮುಂದೆನೇ ಇದ್ದಾರೆ ಅನ್ನೋ ಸಂತೋಷನೇ ಜಾಸ್ತಿ. ಅವ್ರು ಎಷ್ಟು ಸಮಯ ಬೇಕಾದರೂ ತಗೊಳ್ಳಿ ಅಮ್ಮ, ಕಾಯೋ ತಾಳ್ಮೆ ನನಗಿದೆ. ಸಮಸ್ಯೆಗಳು ಬಂದಾಗ ಸ್ವಲ್ಪ ತಾಳ್ಮೆ ಇಟ್ಕೊಂಡಿದ್ರೆ ಮನುಷ್ಯ ಅರ್ಧ ಸಮಸ್ಯೆ ಗೆದ್ದಂಗೆ. ಆ ಕೆಲಸ ನೀನು ಮಾಡ್ತೀಯ. ನಿನ್ನ ನೋಡಿದ್ರೆ ಹೆಮ್ಮೆ ಅನ್ಸುತ್ತೆ. ಅಮ್ಮ ಅವ್ರಿಲ್ಲಿ ಬಂದಿದ್ರಾ? ಇಲ್ಲ, ಅವನಿನ್ನೂ ಎದ್ದಿಲ್ಲ ಅನ್ಸುತ್ತೆ. ಸರಿ, ಅವ್ರಾಗೆ ದೇವ್ರ ಮನೆ ಹತ್ರ ಬರಲಿ, ಆಮೇಲೆ ಆರತಿ ಕೊಡ್ತೀನಿ. ಅನು, ಆರ್ಯನ್ಗೆ ತಂದೆ ಆಗ್ತಿರೋ ವಿಷಯನ ಆದಷ್ಟು ಬೇಗ ಸಮಯ ನೋಡ್ಕೊಂಡು ಹೇಳು. ಅಯ್ಯೋ ಅಮ್ಮ, ನೀವು ತಂದೆ ಅಂದಿದ ತಕ್ಷಣ ನನಗೆ ನೆನಪಾಯ್ತು. ಆಗಲೇ ಅಪ್ಪ ನನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ತಿದ್ರು. ಹರ್ಷಭಾವ ಮತ್ತು ಮಾನಸಿ ಅಕ್ಕಂಗೂ ಆರತಿ ಕೊಡಬೇಕು. ಅನು, ಸುಬ್ಬು ಅವ್ರ ನಿನ್ನ ಹತ್ರ ಏನು ಮಾತಾಡ್ಬೇಕಂತೆ? ಗೊತ್ತಿಲ್ಲ ಅಮ್ಮ, ಏನೋ ಮಾತಾಡಬೇಕು ಅಂತ ಹೇಳ್ತಿದ್ರು. ಸರಿ, ನೀನು ಹೋಗು. ಈಗ ಆರ್ಯ ಸುಬ್ಬುನ ತಡಿಲಿಲ್ಲ ಅಂದ್ರೆ ಅನು ಸುಬ್ಬು ಜೊತೆ ಹೋಗ್ಲೇಬೇಕಾಗತ್ತೆ. ಮೊದಲೇ ಹಾರ್ಟ್ ಪೇಷಂಟ್ ಬೇರೆ. ಯಾಕೆ ಸಮಸ್ಯೆನ ಮೈ ಮೇಲೆ ಎಳ್ಕೋತಿದ್ದಾರೋ? ಅಜ್ಜಯ್ಯ, ಆರತಿ ತಗೊಳ್ಳಿ. ಅನ್ನೋ ಅವರ ನೀವು ಪೂಜೆ ಮಾಡಿ ಮನೆ ಮಂದಿಗೆಲ್ಲ ಹಿಂಗೆ ಆರತಿ ಕೊಡ್ತೀರಿ ಅಂದ್ರೆ ಮನಸ್ಸಿಗೆ ಭಾಳ ಸಮಾಧಾನ ಅನ್ನಿಸ್ತದೆ. ನೀವು ಹಿಂಗೆ ಖುಷಿಯಾಗಿರ್ರಿ. ಹಾ ಅಜ್ಜಯ್ಯ, ಇನ್ಮೇಲೆ ಬರೀ ಖುಷಿನೇ. ಅನು ಅಮ್ಮನ ಪೂಜೆ ಆಯ್ತಾ? ಅವ್ರಿಗೆ ಮೊದಲು ಟೀ ಕೊಡಬೇಕು. ಅವರು ಪೂಜೆ ಆಗೋವರೆಗೂ ಏನು ತಗೊಳ್ಳೋದಿಲ್ಲ. ಇಂಥ ಸಮಯದಾಗ ಅವರು ಮುಂಜಾನೆ ಖಾಲಿ ಹೊಟ್ಟೆಯೊಳಗೆ ಇರಬಾರ್ದು, ಹೌದಲ್ಲ? ಹೇಳಿದ್ರೆ ಮೊದಲು ಪೂಜೆ, ಆಮೇಲೆ ಎಲ್ಲ ಅಂತಾರೆ. ಸರಿ ಸರಿ, ಮೊದಲು ಅವರಿಗೆ ಹೆಚ್ಚು ಹಾಕೊಡು. ಹಾ ಸರಿ. ಆರ್ಯ, 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 ರೂಮಲ್ಲೂ ಇಲ್ಲ, ಮನೆಯಲ್ಲೂ ಇಲ್ಲ. ಹೊಸಮನಿ, ಆರ್ಯ ಇಲ್ಲಿ? ಅವರು ನಿನ್ನೆ ರಾತ್ರಿ ಭಾಳ ಹೊತ್ತು ಆ ಓದೋ ಕೊಲ್ಲಿ ಒಳಗಿದ್ದಿರ್ರಿ. ಯಾವಾಗ ಮಲ್ಕೊಂಡ್ರು ಗೊತ್ತಿಲ್ಲ. ಮತ್ತೆ ಮುಂಜಾನಿಂದ ಅವ್ರನ್ನ ನಾನು ನೋಡೇ ಇಲ್ರಿ. ಆರ್ಯ ಯಾರಿಗೂ ಹೇಳ್ದೆ ಎಲ್ಲಿಗೆ ಹೋಗಿರ್ಬೋದು? ಗೊತ್ತಿಲ್ರಿ. ಇದೇನದಕ್ಕೆ ಆರತಿ ನೀವು ತಂದಿದ್ದೀರಾ? ಇದ್ಯಾಕೆ ಬಾಬಾ ಹೀಗೆ ಕೇಳ್ತಿದ್ದೀರಾ? ನಿಮ್ಮ ಲೈಫಲ್ಲಿ ಇಷ್ಟೆಲ್ಲ ನಡೀತಿದ್ರು ಇನ್ನೂ ಆ ದೇವ್ರನ್ನ ನಂಬಿ ಪೂಜೆ ಮಾಡ್ತಿದ್ದೀರಲ್ಲ, ಅದಕ್ಕೆ ಕೇಳಿದೆ. ಬೆಳಗ್ಗೆಯಿಂದ ಒಂದು ಹನಿ ನೀರು ಕುಡಿದೆ ಗಂಟೆಗಟ್ಟಲೆ ಪೂಜೆ ಮಾಡ್ತಿರಲ್ಲ ಅದಕ್ಕೆ. ಆದರೂ ನಿಮಗೆ ಕಷ್ಟ ಅಂತ ಬಂದಾಗ ಆ ದೇವರು ನಿಮ್ಗೆ ಸಹಾಯ ಮಾಡಲ್ಲ. ಮತ್ತು ಈ ಪೂಜೆ ಎಲ್ಲ ಮಾಡಿ ಏನು ಪ್ರಯೋಜನ? ಒಂದು ಚೂರಾದರೂ ಆ ದೇವ್ರಿಗೆ ನಿಮ್ಮ ಮೇಲೆ ಕರುಣೆ ಬೇಡವಾ? ನೀವು ಪೂಜೆ ಮಾಡೋದು ತಪ್ಪಿಸಿಲ್ಲ, ಆ ದೇವ್ರು ನಿಮಗೆ ತೊಂದರೆ ಕೊಡೋ ತಪ್ಪಿಸಿಲ್ಲ. ಅದನ್ನು ತೊಂದರೆ ಅಂತ ಯಾಕೆ ಅನ್ಕೋಬೇಕು ಬಾವಾ? ನಮಗೆ ಪರೀಕ್ಷೆ ಅಷ್ಟೆ. ಸಮಸ್ಯೆಗಳಿಂದನೇ ಅಲ್ವಾ ಮನುಷ್ಯ ಗಟ್ಟಿಯಾಗೋದು. ಈಗ ನನ್ನನ್ನೇ ತಗೊಳ್ಳಿ. 4 ವರ್ಷದಿಂದ ನಾನಿದ್ದಕ್ಕೂ ಈಗ ನಾನಿರೋದಕ್ಕೂ ಸಾಕಷ್ಟು ಬದಲಾವಣೆ ಇದೆ. ಅದಕ್ಕೆ ಕಾರಣ ಈ ಪರೀಕ್ಷೆಗಳೇ. ದೇವ್ರ ಬಗ್ಗೆ ಕಾಮೆಂಟ್ ಮಾಡ್ತಿಲ್ಲ ನಾನು, ನಿನ್ನ ಮೇಲಿನ ಕಾಳಜಿ ಅಷ್ಟೆ. ಮನೇಲಿ ಪೂಜೆ ಬೇರೆ ಯಾರಾದರೂ ಮಾಡ್ತಾರೆ. ಫಸ್ಟ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಅಕ್ಕ, ಈ ಪ್ರಾರ್ಥನೆ, ಆರಾಧನೆ, ಭಕ್ತಿ ಇವೆಲ್ಲ ನನ್ನನ್ನು ನಾನು ನೋಡ್ಕೊಳ್ಳೋ ರೀತಿನೇ. ನನಗೆ ಪೂಜೆ ಮಾಡಿದ್ರೇ ಸಮಾಧಾನ ಮತ್ತು ನೆಮ್ಮದಿ ಸಿಗೋದು. ಈ ಪೂಜೆ ಎಲ್ಲ ನನಗೋಸ್ಕರನೇ ಅಲ್ವಾ ಬಾವಾ? ಆ ದೇವರೇ ಬಂದು ನಮ್ಮ ಕಷ್ಟಗಳನ್ನೆಲ್ಲ ಕೇಳಬೇಕು ಅಂತ ಏನಿಲ್ವಲ್ಲ. ನನ್ನ ಪಾಲಿಗೆ ಆ ದೇವ್ರೀಗ ಈ ಮನೇಲಿರೋ ರೂಪದಲ್ಲಿದ್ದಾನೆ. ಅದಕ್ಕೆ
ನನ್ನ ಪ್ರತಿ ಕಷ್ಟದಲ್ಲೂ ನೀವೆಲ್ಲರೂ ನನ್ನ ಜೊತೆಯಾಗೇ ಇದ್ದೀರಾ. ಏನತ್ತಿಗೆ ನೀವು ನಮ್ಮನ್ನೇ ದೇವ್ರು ಮಾಡಿಬಿಟ್ರಲ್ಲ ನೀವು. ಇವಳು ಸನ್ಯಾಸಿ ಆಗಬೇಕಾಗಿತ್ತು. ಪೂಜೆ ಪುನಸ್ಕಾರ ಎಲ್ಲ ಯೂಸ್ ಇಲ್ಲ ಅಂದರೆ ನಮ್ಮನ್ನೇ ದೇವ್ರು ಮಾಡಿಬಿಟ್ಲು. ಹೀಗೆ ಇನ್ನೋಸೆಂಟಾಗಿ ಮಾತಾಡಿ ನಮ್ಮನ್ನೆಲ್ಲ ನಂಬಿಸಿ ಮುಂದೆ ಈ ಮನೆಗೆ ದೇವರಾಗ್ಬಿಡ್ತಾಳೆ. ಅದು ಹಾಗಲ್ಲ ಮಾನ್ಸಿ. ಬಹುಶಃ ಮನುಷ್ಯನಿಗೆ ಪದೇ ಪದೇ ಕಷ್ಟ ನೋವುಗಳು ಉಂಟಾದಾಗ ಅವ್ರು ಈ ಥರ ರಿಯಾಕ್ಟ್ ಮಾಡ್ತಾರೆ. ನಾವು ಮುಂದೆ ಅನ್ನೋತ್ತಿಗೆ ಇನ್ನೂ ನೋವಾದಾಗ ಅವ್ರಿಗೇನು ಡಿಫ್ರೆಂಟ್ ಅನ್ಸಲ್ಲ, ನಂಬಾಗ್ಬಿಡ್ತಾರೆ. ಮಾನ್ಸಿ, ಐ ಥಿಂಕ್ ಅದಕ್ಕೆ ನಮ್ಮ ಸಹಾಯ ಬೇಕು. ಶಿ ನೀಡ್ಸ್ ಅವರ್ ಹೆಲ್ಪ್. ಯಾ, ಆ್ಯಕ್ಚುಲಿ ಇಟ್ಸ್ ವೆರಿ ಸಿಂಪಲ್. ಬ್ರೂಯಿನ್ ಲಾ ಇವಳನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಟ್ರೂ, ಬಟ್ ಗೊತ್ತಿಲ್ಲ. ಲೆಟ್ಸ್ ಸಿ, ನಾನು ದಾದಾ ಥರ ಮಾತಾಡ್ತೇನೆ, ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಕುಚೇಲ ಕೃಷ್ಣನ್ಗೆ ಒಂದು ಹಿಡಿ ಅವಲಕ್ಕಿ ಕೊಟ್ಟು ತನ್ನ ಕರ್ಮ ಫಲಗಳನ್ನು ತೀರಿಸ್ಕೊಂಡ. ಆದರೆ ನಾನು ಆರ್ಯನಿಗೆ ಏನು ಕೊಡ್ಬೋದು? ಏನು? ನನ್ನ ಪ್ರಾಣ. ನನ್ನ ಪ್ರಾಣ ಕೇಳೋಷ್ಟು ಕೆಟ್ಟವನಾಗಿದ್ರೆ ಅವನ ಯಾಕೆ ಎಲ್ಲರಿಂದ ನನ್ನನ್ನು ಸೇಫ್ ಮಾಡೋಕೆ ಇಲ್ಲಿ ಕರ್ಕೊಂಡ್ಬರ್ತಿದ್ದ? ಮನುಷ್ಯನಿಗೆ ಒಂಟಿತನದಲ್ಲಿ ಕಾಡೋ ಮೌನಕ್ಕಿಂತ ಕೆಟ್ಟ ಶಿಕ್ಷೆ ಬೇರೆ ಯಾವುದೂ ಇಲ್ಲ. ಆಗಲೇ ಅವನ ತಪ್ಪು ಅವನಿಗೆ ಅರಿವಾಗೋದು. ಆದರೆ ನಾನು ಹಾಗಿಲ್ಲ. ನಾನು ಯಾವಾಗಲೂ ಒಂಟಿಯಾಗಿರೋಕೆ ಸಾಧ್ಯನೇ ಇಲ್ಲ. ಆರ್ಯ ಯಾವತ್ತಿದ್ರೂ ನನಗಿದ್ದೇ ಇರ್ತಾನೆ. ಅವನು ಬಂದೇ ಬರ್ತಾನೆ. ಅವನು ಬಂದೇ ಬರ್ತಾನೆ. ಆರ್ಯ ಬಂದ. ಆರ್ಯ ಬಂದ. ಆರ್ಯ ಬಂದ. ಅವನ ಜೊತೆ ನನ್ನ ಕರ್ಕೊಂಡು ಹೋಗಿ ಬಂದಿದ್ದಾನೆ. ಬೇಗ ರೆಡಿ ಆಗ್ಬೇಕು. ಹರ್ಷ, ಆರ್ಯನ್ ನೋಡಿದ್ಯಾ? ಇಲ್ಲಮ್ಮ, ಈಗಷ್ಟೇ ಅದಕ್ಕೆ ಬಂದು ಆರತಿ ಕೊಟ್ಟೋದ್ರು. ರೂಮಲ್ಲಿ ಇರ್ಬೋದೇನೋ. ಆ್ಯಕ್ಚುಲಿ ನಾನು ಅವ್ರ ಹತ್ರ ಮಾತಾಡಬೇಕಿತ್ತು. ಅವನು ಎಲ್ಲೂ ಇಲ್ಲ ಹರ್ಷ. ಎಲ್ಲೂ ಇಲ್ಲ ಅಂದರೆ ಮೇ ಬಿ ಆಚೆ ಹೋಗಿರ್ಬೋದು. ಇರಿ, ನಾನು ಕಾಲ್ ಮಾಡಿ ಚೆಕ್ ಮಾಡ್ತೀನಿ. ಆರ್ಯ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾನೆ. ನಾವು ಫೋನ್ ಮಾಡ್ತೀವಿ ಅಂತಾನೆ ಹೀಗೆ ಮಾಡ್ತಾನೋ ಏನು? ಮಾನ್ಸಿ, ಏನಾಯ್ತು? ವಾಟ್ ಇಸ್ ಸೋ ಫನಿ? ನಗ್ದೆ ಇನ್ನೇನು ಮಾಡಲಿ ಹರ್ಷ? ಯು ಶುಡ್ ಫೀಲ್ ಹ್ಯಾಪಿ ಬಿಕಾಸ್ ಹಿ ಇಸ್ ಗೆಟಿಂಗ್ ನಾರ್ಮಲ್. ಏನು ವಿಷಯ ಅಂತ ಸರಿಯಾಗಿ ಹೇಳು ಮಾನ್ಸಿ. ಮಾಮಿನ್ ಲಾ, ಹಿ ವಾಸ್ ಆಲ್ವೇಸ್ ಲೈಕ್ ದಿಸ್. ಮೊದಲಿಂದನೂ ಅವ್ರಿಗೆ ಮನೇಲೆ ಫೋನ್ ಬಿಟ್ಟು ಹೋಗೋ ಅಭ್ಯಾಸ ಇದೆಯಲ್ಲ, ಈಗಲೂ ಹಾಗೆ ಮಾಡಿದ್ದಾರೆ ಅಷ್ಟೇ. ಕಮಾನ್ ಮಾನ್ಸಿ, ಅಟ್ಲೀಸ್ಟ್ ಮೊದಲಾದರೂ ಇಂಥ ಕಡೆ ಹೋಗ್ತಿದ್ದೀನಿ ಅಂತ ಇನ್ಫಾರ್ಮ್ ಮಾಡ್ಬಿಟ್ಟು ಹೋಗ್ತಿದ್ರು. ರಿಯಲಿ? ಯಾವಾಗಲೂ ಇನ್ಫಾರ್ಮ್ ಮಾಡಿ ಹೋಗ್ತಿದ್ರಾ? ಹೀಗೆ ಕುಂಕ್ ಮಾತಾಡ್ತೆ ಮಾನ್ಸಿ. ಇತ್ತೀಚೆಗೆ ದಾದಾ ಮನಸ್ಥಿತಿ ಸರಿಯಿಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತು. ಹೌದು ಮಾನ್ಸಿ,
ಆರ್ಯ ಡಿಸ್ಟರ್ಬ್ ಆಗಿರೋದ್ರಿಂದ ಅವನ ಮನಸ್ಸಲ್ಲಿ ಏನಾಗ್ತಿದೆ ಅಂತ ಪ್ರೆಡಿಕ್ಟ್ ಮಾಡೋದು ಕಷ್ಟ ಆಗ್ತಿದೆ. ಐ ಅಗ್ರಿ. ಇದು ಫಸ್ಟ್ ಟೈಮ್ ಆಗಿದ್ರೆ ಆತಂಕ ಪಡೋದ್ರಲ್ಲಿ ಅರ್ಥ ಇದೆ. ಪದೇ ಪದೇ ಇದೇ ಥರ ಆದರೆ ರಿಯಾಕ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ಸುತ್ತೆ. ಮಾನ್ಸಿ, ನೀನು ಈ ಮನೆಯೊಳು ಅನ್ನೋದನ್ನ ಮರಿಬೇಡ. ಪ್ರಾಬ್ಲಮ್ ಬಂದಾಗಲೆಲ್ಲ ಎಲ್ಲ ಮುಚ್ಚಿಡ್ತಾ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಫೈನ್, ಎವ್ರಿಥಿಂಗ್ ಇಸ್ ಓಕೆ ಅಂತ ಪ್ರಿಟೆಂಡ್ ಮಾಡ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ. ನಾನೇನು ಪ್ರಿಟೆಂಡ್ ಮಾಡ್ತಿಲ್ಲ, ಇರೋದನ್ನು ಹೇಳ್ತಿದ್ದೀನಿ ಅಷ್ಟೇ. ಅಪ್ಪ, ಆಗ್ಲಿಂದ ಕಾಯ್ತಿದ್ದೀರಾ ಅಂದ್ರೆ ಏನೋ ಮುಖ್ಯವಾದ ವಿಷಯನೇ ಇರಬೇಕು. ಏನಪ್ಪ? ಅನು, ಶಾರದಮ್ಮನವರು ಆಗ್ಲಿಂದ ಅಳಿಯಂದ್ರನ್ನ ಹುಡುಕ್ತಾ ಇದ್ರು. ಅವ್ರು ಆಚೆ ಹೋಗಿರ್ತಾರೆ, ಆಮೇಲೆ ಬರ್ತಾರೆ. ಈಗ ಮೊದಲಿನ ಥರ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಪ್ಪ. ಇಷ್ಟೊಂದು ಧೈರ್ಯ ಬಂದ್ಬಿಡ್ತಾ ನನ್ನ ಮಗಳಿಗೆ. ಮಗ, ನಾವಿಲ್ಲಿ ಮಾತಾಡಿದ್ರೆ ಪರವಾಗಿಲ್ಲ ಅಲ್ಲ? ತೊಂದರೆ ಏನೂ ಇಲ್ಲ ಅಪ್ಪ, ನೀವು ಮಾತಾಡ್ಬೋದು. ಏನು ಹೇಳಿ? ಕೊಟ್ಟ ಮಾತು ನೆನಪಿದೆ ಅಲ್ವಾ? ಮಾತು ತಪ್ಪಲ್ಲ ತಾನೆ? ಅಪ್ಪ, ನಿಮ್ಗೆ ಯಾಕೆ ಇಷ್ಟೊಂದು ಅನುಮಾನ ನನ್ನ ಮೇಲೆ? ನಾನು ಹೊಟ್ಟೆಲಿರೋ ಮಗು ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ. ನೀವು ಹೇಳಿದ್ದನ್ನು ನಾನು ಕೇಳ್ತೀನಿ. ಅದೇನಂತ ಹೇಳಿ.